ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ದಿನ ನಾವು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಅಕೌಂಟೆನ್ಸಿಲಿ ಬರುವಂಥ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ನಾನು ಮ್ಯಾಕ್ಸಿಮಮ್ ಡಿಸ್ಕಷನ್ ಮಾಡ್ತೀನಿ ಇದರಲ್ಲಿ ಸಮ್ ಟೈಮ್ ಇದೇ ಪ್ರಶ್ನೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೀನಿ ಡೀಟೇಲಾಗಿ. ಒಂದು ಅಂಕದ ಪ್ರಶ್ನೆಗಳು ಕೂಡ ಬರುವಂತಹ ಸಾಧ್ಯತೆ ಇರ್ತದೆ. ಸಮ್ ಟೈಮ್ 2 ಅಂಕಕ್ಕೂ ಕೂಡ ಕವರ್ ಆಗ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. 2023ರಲ್ಲಿ ಇದು ಕೇಳಿದಂಥ ಏನಪ್ಪ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್. ಸೊ ಏನು ಕೇಳಿದಾರೆ, ಒಂದನೇದು ಏನು ಕೇಳಿದಾರೆ ಅಂದ್ರೆ ಕರೆಂಟ್ ಅಕೌಂಟ್ ಅದಪಿ ಕರೆಂಟ್ ಅಕೌಂಟ್. ಸೊ ಯಾವ ಮೆಥಡಲ್ಲಿ ಕರೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದಾಗ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಪ್ರಿಪೇರ್ ಮಾಡ್ತೀವಿ. ನೀವು ಪ್ರಶ್ನೆ ಕೇಳ್ಬೋದು, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದಾಗ ಅಂಡರ್ ದಿಸ್ ಮೆಥಡ್ 2 separate accounts are prepared. One is capital account, another one is current account. ಹೌದಾ, another one is current account. In capital account all capital related transactions are recorded. In current account remaining transactions are recorded ಅಂತೇಳಿ ಬರೆದ್ರೆ ನಡೀತದೆ. ಸಮ್ ಟೈಮ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಅಂದ್ರೂ ಕೂಡ ಕೇಳಬಹುದು. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಅಂತ ಹೇಳಿದಾಗ ಸೊ ಅಂಡರ್ ದಿಸ್ ಮೆಥಡ್ only one account is prepared, that is partners capital account. It includes all partner related transactions ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಕರೆಂಟ್ ಅಕೌಂಟ್ ಎಲ್ಲಿ ಬರ್ತದೆ ಅಂತ ಹೇಳಿದಾಗ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಬರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಎರಡನೇದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದಾಗ ಸ್ಯಾಕ್ರಿಫೈಸ್ ರೇಷಿಯೋನ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ, ಅಡ್ಮಿಷನ್ ಆಫ್ ಪಾರ್ಟ್ನರ್ದಾಗ ಪ್ರಿಪೇರ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋದ ಫಾರ್ಮುಲಾ ಏನು ಅಂತ ಹೇಳಿದಾಗ SON ಸಣ್ಣ ನೋಡ್ರಿ. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮುಂದೆ ಹೋಗೋಣ ಅಂತ. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಏನಾಗ್ತದೆ ಅಂತ ಹೇಳಿದಾಗ ವಾಟ್ ಈಸ್ ಡಿಸೊಲ್ಯೂಷನ್ ಅಂತೇಳಿ ಕೇಳ್ಬೋದು. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವಾಗ ಆಗ್ತದೆ ಅಂತ ಹೇಳಿದಾಗ ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಅಂತೇಳಿ ನಾವು ನೋಡ್ತೀವಿ. ಇದು ಏನಾಗ್ತದೆ, ಮೂರನೇದು. ಹಾಗಾಗಿ C ಇದಾಗ್ತದೆ. ನಿಮ್ಗೆ ವಾಟ್ ಈಸ್ ಡಿಸೊಲ್ಯೂಷನ್ ಅಂತೇಳಿ ಕೇಳ್ಬೋದು. ಮ್ಯಾಕ್ಸಿಮಮ್ ಟೈಮ್ ಈ ಮೋಡ್ಸ್ ಆಫ್ ಡಿಸೊಲ್ಯೂಷನ್ಸ್ ಅನ್ನ ಕೇಳ್ತಾರೆ. ಮೋಡ್ಸ್ ಆಫ್ ಡಿಸೊಲ್ಯೂಷನ್ಗೆ ಒಂದು ಫಾರ್ಮುಲಾ ಅದ ನನ್ನ ಬಳಿ, VNCC. ಸೊ ಫಾರ್ಮುಲಾ ಏನಂತೇಳಿ ಅಂದಾಗ V ಫಾರ್ ವಾಲೆಂಟರಿ ಡಿಸೊಲ್ಯೂಷನ್, N ಫಾರ್ ಡಿಸೊಲ್ಯೂಷನ್ ಬೈ ನೋಟಿಸ್, ನೆಕ್ಸ್ಟ್ C ಫಾರ್ ಡಿಸೊಲ್ಯೂಷನ್ ಬೈ ಕೋರ್ಟ್, ಇನ್ನೊಂದು C ಅಂದ್ರೆ ಕಂಪಲ್ಸರಿ ಡಿಸೊಲ್ಯೂಷನ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ D ಏನು ಬರ್ತದೆ ಅಂದ್ರೆ ಕಂಪನೀಸ್ ಆ್ಯಕ್ಟ್ ಯಾವಾಗ ಬರ್ತದೆ ಅಂತೇಳಿ ಅಂದಾಗ ನಿಮಗೆ ಗೊತ್ತದ ಯಾವಾಗ ಬರ್ತದ ಅಂತೇಳಿ ಅಂದಾಗ 2013 ಒಳಗೆ ಬರ್ತದ. ಅದೇ ರೀತಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವಾಗ ಬರ್ತದೆ ಅಂತೇಳಿ ಅಂದಾಗ 1932. ಫಾರ್ ಎಕ್ಸಾಂಪಲ್ ನಿಮ್ಮ ನೆನಪು ಉಳಿಲಿಕ್ಕಪ್ಪ ಅಂದ್ರೆ ನನಗೊಂದು ಪಾರ್ಟ್ನರ್ ಅಂತ ಹೇಳಿ ತಿಳ್ಕೊಳ್ರಿ. ನನ್ನ ಪಾರ್ಟ್ನರ್ ಬಾಯಲ್ಲಿ ಹಲ್ಲು ಎಷ್ಟಿರ್ತಾವ, 32. ಹಾಗಾಗಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 32. ಈ ರೀತಿ ಒಟ್ಟು ಟೆಕ್ನಿಕ್ ಮಾಡೋದು. ನೆಕ್ಸ್ಟ್ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಹೇಳಿದಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ನಾಗ ನಾವೇನು ಮಾಡ್ತೀವಿ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇದು ಏನಾಯಿತು, ಸೆಟ್ 1 ಆಯಿತು. ಸೆಟ್ 2 ಓಕೆ, ಸೆಟ್ 1 ಈ ರೀತಿಯಾಗಿ ಅದು ನೋಡ್ರಿ. ಸೆಟ್ 1 ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಹೇಳಿದ. ಸೆಕ್ಯೂರಿಟಿ ಪ್ರೀಮಿಯಂ ಅಂತಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಯು ನೋ ದ್ಯಾಟ್ ರಿಪೀಟ್ ಆಗ್ತದೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ನೆಕ್ಸ್ಟ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದಾಗ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೇನ್ಸ್ ಕಾನ್ಸ್ಟಂಟ್. ಯಾಕಂದ್ರೆ ಇಲ್ಲಿ ಬದಲಾಗೋದಿಲ್ಲ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಾಗಿರ್ತಂದ್ರೆ ಕಾನ್ಸ್ಟಂಟ್ ಇರ್ತದೆ. ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಏನಾಗ್ತಂದ್ರೆ ಕೀಪ್ ಫ್ಲಕ್ಚುವೇಟಿಂಗ್ ಆಗ್ತಿರ್ತದೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ರಿಯಲೈಸೇಷನ್ ಅಂತ ಹೇಳಿದಾಗ ರಿಯಲೈಸೇಷನ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೇರೆ, ರಿಯಲೈಸೇಷನ್ ಬೇರೆ. ರಿಯಲೈಸೇಷನ್ ಅಕೌಂಟನ್ನು ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದಾಗ ಸಂಸ್ಥೆ ಡಿಸೊಲ್ಯೂಷನ್ ಆಗುವಂಥ ಸಂದರ್ಭದಲ್ಲಿ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಂತೇಳಿ ಕೇಳಿದ್ರಂದ್ರೆ ಅಡ್ಮಿಷನ್, ರಿಟೈರ್ಮೆಂಟ್ನಾಗ ರಿವ್ಯಾಲ್ಯೂಯೇಷನ್. ಹೌದಾ, ಅಡ್ಮಿಷನ್ನಾಗ ಮತ್ತು ರಿಟೈರ್ಮೆಂಟ್ದಾಗ ರಿವ್ಯಾಲ್ಯೂಯೇಷನ್. ಡಿಸೊಲ್ಯೂಷನ್ದಾಗ ಏನು ಮಾಡ್ತೀವಿ ಅಂದ್ರೆ ರಿಯಲೈಸೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಏನದ ಡಿ ಏನದ ನೋಡ್ರಿ, ವರ್ಕಿಂಗ್ ಕ್ಯಾಪಿಟಲ್ ಏನಾಗ್ತದೆ ಅಂತ ಹೇಳಿದಾಗ ಸೊ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಕಂಡುಹಿಡಿಬೇಕಂತ ಹೇಳಿದಾಗ ಒಂದನೇದು ಆಗ್ತದೆ ನೋಡ್ರಿ, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲೈಬಿಲಿಟಿ ಅಂತೇಳಿ ನಾವು ನೋಡ್ತೀವಿ. ಸೊ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲೈಬಿಲಿಟಿ. ಹಾಗಾಗಿ ವಾಟ್ ಈಸ್ ಕರೆಂಟ್ ಅಸೆಟ್ ಅಂದ್ರೆ ದ ಅಸೆಟ್ which can be converted into cash within 12 months. 12 ತಿಂಗಳಲ್ಲಿ ಯಾವ ಹಣವಾಗಿ ಪರಿವರ್ತನೆ ಆಗ್ತಾವಲ್ಲ ಅವನ್ನ ಕರೆಂಟ್ ಅಸೆಟ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ಈಸ್ ಕರೆಂಟ್ ಲೈಬಿಲಿಟಿ ಅಂತ ಹೇಳಿದಾಗ ದ ಲೈಬಿಲಿಟಿ ವಿಚ್ ಕ್ಯಾನ್ ಬಿ ಪೇಡ್ ವಿತಿನ್ 12 months. ಯಾವ ಹಣೆಗಾರಿಕೆಯನ್ನು 12 ತಿಂಗಳಲ್ಲಿ
ಪಾವತಿ ಮಾಡಲಾಗುತ್ತದೆಯೋ ಅದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಕರೆಂಟ್ ಲೈಬಿಲಿಟಿ ಅಂತೇಳಿ ಕರಿತೀವಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ಕೇಳಿದ್ರೆ ಗಿವ್ ಆನ್ ಎಕ್ಸಾಂಪಲ್ ಆಫ್ ಕರೆಂಟ್ ಅಸೆಟ್ ಅನ್ಬೋದು. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಹೌದಾ. ಹಿಂದೆ ಬ್ಯಾಲೆನ್ಸ್ ಶೀಟ್ನಾಗ ರಗಡ್ ಇರ್ತಾವೆ ಕರೆಂಟ್ ಅಸೆಟ್ಗಳು, ಯಾವುದರೇ ಅಡ್ಡ ಬರೀರಿ. ಕರೆಂಟ್ ಲೈಬಿಲಿಟಿ ಕೇಳಿದ್ರಪ್ಪ ಅಂದ್ರು ನೀವು ಯಾವುದಾದ್ರೂ 2 ಲೈಬಿಲಿಟಿಗಳನ್ನು ಬ್ಯಾಲೆನ್ಸ್ ಶೀಟ್ ಕ್ವಶನ್ ಪೇಪರ್ದಾಗ ಇರುತ್ತೆ ಬ್ಯಾಲೆನ್ಸ್ ಶೀಟ್, ಅದನ್ನು ನೋಡಿ ನೀವು ಇದು ಮಾಡ್ಬೋದು. ನೆಕ್ಸ್ಟ್ ಏನಾಗ್ತಂದ್ರೆ ಪೇಮೆಂಟ್ ಆಫ್ ಸ್ಯಾಲ್ರಿ ಟು ಎಂಪ್ಲಾಯ್, ಪೇಮೆಂಟ್ ಆಫ್ ಸ್ಯಾಲ್ರಿ ಟು ಎಂಪ್ಲಾಯ್ ಇದು ಏನಾಗ್ತಂದ್ರೆ ಡೇ ಟು ಡೇ ಆಪರೇಷನ್ಸ್ ಆಗ್ತದೆ, ಡೇ ಟು ಡೇ ಆಪರೇಷನ್ಸ್ ಆಗ್ತದೆ. ಹಾಗಾಗಿ ಆಪರೇಟಿಂಗ್ ಆಕ್ಟಿವಿಟಿ ಅಂತೇಳಿ ನಾವು ನೋಡ್ತೀವಿ. ಈ ಅಧ್ಯಾಯದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಕೇಳ್ತಾರೆ, ಏನಪ್ಪಾ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಬರ್ತದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಎದರ ಪ್ರಕಾರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ರಿವೈಸ್ಡ್ ಮೇಲೆ ಪ್ರಿಪೇರ್ ಮಾಡ್ತೀವಿ. ಪ್ರಶ್ನೆ ಒಳಗೆ ಏನು ಮಾಡ್ತಾನೆ ಅಂದ್ರೆ AS3 ಅಂತ ಕೊಡ್ತಾನೆ, ಅದಲ್ಲ AS3 ರಿವೈಸ್ಡ್ ಎನ್ನುವಂಥ ಅದ್ರ ಮೇಲೆ ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ಕೇಳ್ತಾನ, AS3 ರಿವೈಸ್ಡ್ ಪ್ರಕಾರ ಎಷ್ಟು ಆಕ್ಟಿವಿಟಿಗಳದಾವ ಅಂತೇಳಿ ಪ್ರಶ್ನೆ ಕೇಳ್ತಾನ. ಒಂದನೇದು ಆಪರೇಟಿಂಗ್ ಆಕ್ಟಿವಿಟಿ, ಎರಡನೇದು ನೆಕ್ಸ್ಟ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಮೂರನೇದು ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತೇಳಿ ದ 3 ಆಕ್ಟಿವಿಟೀಸ್ ವೇರ್ ಕನ್ಸಿಡರ್. 3 ಆಕ್ಟಿವಿಟಿಗಳನ್ನು ನೋಡ್ತೀವಿ. ಮುಗಿಯಂಗೆ ಕಾಣಲ್ಲ ಇದು, ಹೌದಾ. ನಾನು ಭಾಳ ಡೀಟೇಲ್ ಹೊಂಟಿದ್ದೀನಿ. ಓಕೆ, ಏನು ಸಮಸ್ಯೆ ಇಲ್ಲ, ನಿಮಗಾಗಿ ಮಾಡೋಣಂತ. ನೆಕ್ಸ್ಟ್ ಇಲ್ಲಿ ಒಂದು ನೋಡ್ರಿ, ಸೆಕ್ಯೂರಿಟಿ ಪ್ರೀಮಿಯಂ ಸೆಟ್ 2ರಾಗ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಹೇಳಿದಾಗ ಉತ್ತರ ಏನಾಗ್ತದೆ ಅಂತ ಹೇಳಿದಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಆಗ್ತದೆ. ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್. ನೆಕ್ಸ್ಟ್ ಎರಡನೇದು ಡಿವಿಡೆಂಡ್ ಅಂತ ಹೇಳಿದಾಗ, ಸೊ ಡಿವಿಡೆಂಡ್ ಎದಕ್ಕೆ ಸಂಬಂಧಪಡುತ್ತದೆ ಅಂತ ಹೇಳಿದಾಗ ಇಲ್ಲೇನು ಬರ್ತದೆ ನೋಡಿ, ರಿಟರ್ನ್ ಆನ್ ಶೇರ್ಗಳ ಮೇಲೆ ಏನು ಸಿಗುತ್ತೆ ಅಂದ್ರೆ ಡಿವಿಡೆಂಡ್ ಸಿಗುತ್ತೆ. ಹಾರಿಜೆಂಟಲ್ ಅನಲೈಸಿಸ್ ಇಲ್ಲಿ ಹೇಳಿಬಿಡ್ತೀನಿ, ಇವು ನೆನಪಿಡೋದು ಹೆಂಗೆ ಹೇಳ್ತೀನಿ. ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 4ನೇದು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದಾಗ ಆಲ್ರೆಡಿ ಯು ನೋ ದ್ಯಾಟ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲೈಬಿಲಿಟಿ. ನೆಕ್ಸ್ಟ್ ಡಿ ಆಗ್ತದೆ. ನೆಕ್ಸ್ಟ್ ಉಳಿದಿದ್ದೇನು ಅಂತ ಹೇಳಿದಾಗ ಇಶ್ಯೂ ಆಫ್ ಶೇರ್ ಅಂತ ಹೇಳಿದಾಗ ಇಶ್ಯೂ ಆಫ್ ಶೇರ್ ಫೈನಾನ್ಸಿಂಗ್ ಆಕ್ಟಿವಿಟಿ. ನಾನು ಆಗಲೇ ಹೇಳಿದೆ. ಸೊ AS3 ಪ್ರಕಾರ ಎಷ್ಟು ಆಕ್ಟಿವಿಟಿ ಬರ್ತಾವಣ? AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ರಿವೈಸ್ಡ್ ಪ್ರಕಾರ 3 ಆಕ್ಟಿವಿಟೀಸ್ಗಳು ಬರ್ತಾವ. 1 ಆಪರೇಟಿಂಗ್, 2 ಇನ್ವೆಸ್ಟಿಂಗ್, 3 ಫೈನಾನ್ಸಿಂಗ್. ನೆಕ್ಸ್ಟ್ ಹಿಂಗಂದ್ರೆ ಏನಂತನೂ ಕೇಳಬಹುದು, ಅಥವಾ ಇದ್ರ ಮೇಲೆ ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು 2 ಮಾರ್ಕ್ಸಿಗೆ ಕೇಳಬಹುದು. ನೀವು ಓದ್ಕೋಬೇಕು ಸಾವ್ಕಾರ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡ್ರಿ, ಹಾರಿಜೆಂಟಲ್ ಅನಲೈಸಿಸ್ ಮತ್ತು ವರ್ಟಿಕಲ್ ಅನಲೈಸಿಸ್ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಹಾರಿಜೆಂಟಲ್ ಅನಲೈಸಿಸ್ ಮತ್ತು ವರ್ಟಿಕಲ್ ಅನಲೈಸಿಸ್ ಫಿಕ್ಸ್ ಇರ್ತದೆ ನೋಡ್ರಿ. ಹಾರಿಜೆಂಟಲ್ ಅಂದ್ರೆ ಎಚ್ ಹೆಂಗಿರ್ತದ, ಹಿಂಗಿರ್ತದ, ಇದು ಎಚ್, ಹೌದಾ. ಸೊ ಕಂಪ್ಯಾರಿಟಿವ್ ಅನಲೈಸಿಸ್ ಹೆಂಗೆ ಮಾಡ್ತೀವಿ, ಇಲ್ಲೆಲ್ಲ ಅಮೌಂಟ್ಗಳನ್ನು ಬರಿತೀವಿ, ಈ ವರ್ಷದ ಎರಡನ್ನ ಕಂಪೇರ್ ಮಾಡ್ಕೋತೀವಿ, ಇನ್ಕ್ರೀಸ್ ಡಿಕ್ರೀಸ್ ತೆಗಿತೀವಿ, ಪರ್ಸೆಂಟೇಜ್ ತೆಗಿತೀವಿ. ಹಾರಿಜೆಂಟಲ್ ಅನಲೈಸಿಸ್. ವೆರ್ಟಿಕಲ್ ಹೆಂಗೆ ಮಾಡ್ತೀವಿ ಅಂದ್ರೆ ತಳಗಿಂದ ಡಿವೈಡೆಡ್ ಬೈ ತೊಗೊಂಡು ಮತ್ತೆ ನಾವು ಹೊಡೆದು ಏನು ಮಾಡ್ತೀವಿ, ಅಮೌಂಟ್ ಇಡ್ತೀವಿ, ಹೌದಾ. ಮ್ಯಾಲಿಂದ ಕೆಳಗೆ ಬಂದು ಮ್ಯಾಗ ಹೋಗ್ತೀವಿ. ಹಂಗಾಗಿ ಸೊ ಅದು ಕಾಮನ್ ಇತ್ತಂದ್ರೆ ವೆರ್ಟಿಕಲ್ ಅನಲೈಸಿಸ್, ಕಂಪ್ಯಾರಿಟಿವ್ ಇತ್ತಂದ್ರೆ ಹಾರಿಜೆಂಟಲ್ ಅನಲೈಸಿಸ್. ನೆನಪು ಉಳಿಲಿಕ್ಕಂದ್ರೆ ಈ ರೀತಿ ನೀವು ನೆನಪನ್ನು ಇಟ್ಕೊಳ್ರಿ. ನೆಕ್ಸ್ಟ್ ನಾವು ಸೆಟ್ 3 ಹೋಗೋಣ. ಇದು ದೊಡ್ಡ ವಿಡಿಯೋ ಆಗ್ಬೋದು ಮೇ ಬಿ, ಬಟ್ ಕಂಪ್ಲೀಟ್ ಆಗಿ ನೋಡ್ರಿ. ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನಾನು ಈ ರೀತಿಯಾಗಿ ನಾವು ಡಿಫ್ರೆಂಟ್ ವೇದಾಗ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಾತೀನಿ. ಅದರಲ್ಲಿ ಒಂದೇದು ಕರೆಂಟ್ ಅಕೌಂಟ್ ಅಂತ ನೋಡ್ರಿ. ಕರೆಂಟ್ ಅಕೌಂಟ್ ಎದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದಾಗ, ಸೊ ಇಲ್ಲಿ ಕರೆಂಟ್ ಅಕೌಂಟ್ ಎದಕ್ಕೆ ಸಂಬಂಧಪಟ್ಟದ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ನೆಕ್ಸ್ಟ್ ಗೇನ್ ರೇಷಿಯೋ ಎದಕ್ಕೆ ಸಂಬಂಧಪಟ್ಟದ, ಗೇನ್ ರೇಷಿಯೋ ಯಾವಾಗ ಮಾಡ್ತೀವಿ ಅಂತ ಹೇಳಿದಾಗ, ಸೊ ಗೇನ್ ರೇಷಿಯೋ 4. ಸೊ ಏನಪ್ಪಾ ಅಂದ್ರೆ ರಿಟೈರ್ಮೆಂಟ್ನಾಗ ನಾವು ಗೇನ್ ರೇಷಿಯೋನ ಮಾಡ್ತೀವಿ. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೆಕ್ಸ್ಟ್ ಪ್ರಾಫಿಟಬಿಲಿಟಿ ರೇಷಿಯೋ ಎದಕ್ಕೆ ಬರ್ತದೆ ಅಂತ ಹೇಳಿದಾಗ, ರೇಷಿಯೋದೊಳಗೆ ಏನು ತೆಗಿತೀವಿ ನಾವು, ವಿ ಆರ್ ಗೋಯಿಂಗ್ ಟು ಟೇಕ್ ಎ ಪರ್ಸೆಂಟೇಜ್. ನೆಕ್ಸ್ಟ್ ಕೊನೆಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದಾಗ ಪೇಮೆಂಟ್ ಆಫ್ ಸ್ಯಾಲರೀಸ್ ಟು ಎಂಪ್ಲಾಯ್, ಆಪರೇಟಿಂಗ್ ಆಕ್ಟಿವಿಟೀಸ್ ಮೇಲೆ ಬಹಳ ಪ್ರಶ್ನೆ ಬಂದ ನೋಡ್ರಿ. ನೆಕ್ಸ್ಟ್ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತದೆ. ಅದಕ್ಕೆ ನಾನು ಎಷ್ಟಾಗ್ತದೆ ಅಷ್ಟು ನಾನು ಒಂದು ಸ್ವಲ್ಪ ಸ್ಪೀಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಸೆಟ್ 4, ವಿ ಆರ್ ಇನ್ ಸೆಟ್ 4. ಹಾಗಾಗಿ Goodwill is a intangible asset. Give an example of intangible asset ಅಂದ್ರೆ goodwill, patent, copyright ಇವೆಲ್ಲವನ್ನ ಬರಿಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅವ್ರು ಏನು ಕೇಳ್ತಾರೆ ಅಂತ ಹೇಳಿದಾಗ ವಾಟ್ ಈಸ್ ಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿ ಕೇಳಬಹುದು, ಅಥವಾ ವಾಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿ ಕೇಳಬಹುದು. ಟ್ಯಾಂಜಿಬಲ್ ಅಸೆಟ್ ಅಂದ್ರೆ ದಟ್ ಟ್ಯಾಂಜಿಬಲ್ ಅಸೆಟ್ಗೆ ಎಕ್ಸಾಂಪಲ್ ಅಂತ ಹೇಳಿದಾಗ ಮುಟ್ಲಕ್ಕೆ ಬರುವಂತಹ ಆಸ್ತಿ, ಬಿಲ್ಡಿಂಗ್, ಫರ್ನಿಚರ್, ಕಂಪ್ಯೂಟರ್ ಇವೆಲ್ಲವೂ ಏನಾಗ್ತಾವ ಅಂದ್ರೆ ಟ್ಯಾಂಜಿಬಲ್ ಅಸೆಟ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ರಿಯಲೈಸೇಷನ್ ಅಕೌಂಟ್, ಯು ನೋ ದ್ಯಾಟ್. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ವೆರ್ಟಿಕಲ್ ಆಗ್ಲೇ ಹೇಳಿ ನೋಡು, ವೆರ್ಟಿಕಲ್ ಅಂತ ಹೇಳಿದಾಗ ಕಾಮನ್ ಸೈಜ್. ಎಕ್ಸಿಕ್ಯೂಟರ್ ಅಕೌಂಟ್, ಡೆತ್. ನೆಕ್ಸ್ಟ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಆಸ್ತಿಯನ್ನು ಖರೀದಿ ಮಾಡಿದಾಗ ನೀವೇನು ಮಾಡ್ದಂಗಾಯ್ತು, ಹೂಡಿಕೆ ಮಾಡ್ದಂಗಾಯ್ತು. ಹಾಗಾಗಿ ಇದು ಏನಾಗ್ತದ, ಈ ಆಗ್ತದ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೂವ್ ದ, ನಾವು ಸೆಟ್ 4ಗೆ ಹೋಗಿನಂತ ನಾವು ಸೆಟ್
4 ಕಂಪ್ಲೀಟೆಡ್. ನಾವು 5 ಹೋಗೋಣಂತ್ರಿ. 5 ಒಳಗೆ ಒಂದೇದೇನದ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅದ. ನೀವು ಹೇಳ್ಬೋದು ಏನು, ಕ್ಲೋಸ್ ಡೌನ್ ದ ಬಿಸ್ನೆಸ್. ನೆಕ್ಸ್ಟ್ ಡಿವಿಡೆಂಡ್ ಅಂತ ಹೇಳಿ ಅಂದಾಗ ಡಿವಿಡೆಂಡ್ ಯಾವ ಕೊಡ್ತಾರೆ ಅಂದ್ರೆ ರಿಟರ್ನ್ ಆನ್ ಶೇರಿಗೆ ಕೊಡ್ತಾರೆ. ಡಿಬೆಂಚರ್ ಅಂತ ಹೇಳಿ ಅಂದಾಗ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಅಂತ ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್, ಕಂಪೇರ್ ಮಾಡಿದಾಗ ಏನಾಗ್ತದ, ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಯಾವುದು, ಹಾರಿಜೆಂಟಲ್ ಅನಲೈಸಿಸ್ ಅಂತೇಳಿ ನೋಡ್ತೀವಿ. ಗೇನ್ ರೇಷಿಯೋ ಯಾವ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದಾಗ ರಿಟೈರ್ಮೆಂಟ್ನಲ್ಲಿ ಪ್ರಿಪೇರ್ ಮಾಡ್ತೀವಿ. ನಾವು ಸೆಟ್ 6ಗೆ ಹೊಂಟಿದ್ದೀವಿ. ಸೆಟ್ 6 ಏನು ಹೇಳ್ತದ ಅಂತ ಹೇಳಿದಾಗ ಓಕೆ, ಟೋಟಲ್ 10 ಸೆಟ್ ಅದಾವ. 10 ಸೆಟ್ಟು ನಾನು ಹೇಳ್ಬಿಡ್ತೀನಿ, ನಿಮಗೆ ಮ್ಯಾಕ್ಸಿಮಮ್ ಕವರ್ ಆಗ್ತದೆ. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು ಅಂತ ಹೇಳಿದಾಗ ಪಾರ್ಟ್ನರ್ಶಿಪ್ ಡೀಡ್ ಎಂಥ ಅಗ್ರಿಮೆಂಟ್ ಅಂತ ಹೇಳಿದಾಗ ರಿಟರ್ನ್ ಅಗ್ರಿಮೆಂಟ್. ಸಮ್ ಟೈಮ್ ಒಂದು ಅಂಕಕ್ಕೆ MCQ ಕೇಳ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಈಸ್ ಅ ರಿಟರ್ನ್ ಆ್ಯಂಡ್ ಓರಲ್ ಅಂತೇಳಿ ಕೊಡ್ತಾರೆ. ನೀವು ರಿಟರ್ನ್ ಆ್ಯಂಡ್ ಓರಲನ್ನು ಹಾಕಬೇಕು. ನೆಕ್ಸ್ಟ್ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕೇಳಿದಾಗ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಅ ರಿಟರ್ನ್ ಆ್ಯಂಡ್ ಓರಲ್ ಅಗ್ರಿಮೆಂಟ್ ಅಮಂಗ್ ಆಲ್ ಪಾರ್ಟ್ನರ್ಸ್. ಹೌದಾ, ಸೈನ್ಡ್ ಬೈ ಆಲ್ ಪಾರ್ಟ್ನರ್ಸ್. ಇಟ್ ಇನ್ಕ್ಲೂಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟದ. ಕಂಪ್ಯಾರೇಟಿವ್ ಅಂತ ಹೇಳಿದಾಗ ಆಲ್ರೆಡಿ ಬಿ. ಡಿವಿಡೆಂಡ್ ಹೆಂಗೆ ಕೊಡ್ತಾರೆ, ರಿಟರ್ನ್ ಆನ್ ಶೇರ್ ಮೇಲೆ ಕೊಡ್ತಾರೆ. ಶೇರ್ ಕ್ಯಾಪಿಟಲ್ ಅಂತ ಹೇಳಿದಾಗ ಶೇರ್ ಕ್ಯಾಪಿಟಲ್ ಎದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದಾಗ ಕಂಪನಿಗೆ ಸಂಬಂಧಪಟ್ಟದ. ಡಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಯು ನೋ ದ್ಯಾಟ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಕಮ್ ಟು ದ 7th. ಇನ್ನು 3 ಸೆಟ್ ಅದಾವ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ ನಿಮ್ಗೆ ಗೊತ್ತದ, ಸೇಮ್ ರಿಟರ್ನ್ ಅಗ್ರಿಮೆಂಟ್. ಯಾವುದು ರಿಟರ್ನ್ ಅಗ್ರಿಮೆಂಟ್. ಸ್ಯಾಕ್ರಿಫೈಸ್ ರೇಷೋ ಎಲ್ಲಿ ಪ್ರಿಪೇರ್ ಮಾಡ್ತೀವಿ, ವಾಟ್ ಈಸ್ ಸ್ಯಾಕ್ರಿಫೈಸ್ ರೇಷೋ ಅಂತಲೂ ಕೇಳುವಂಥ ಸಾಧ್ಯತೆ ಇರುತ್ತೆ 2 ಅಂಕಕ್ಕೆ. ಸೊ ಹಂಗಾಗಿ ಸ್ಯಾಕ್ರಿಫೈಸ್ ರೇಷೋ ಫಾರ್ಮುಲಾನು ಕೂಡ ಅವ್ರು ಏನು ಮಾಡ್ಬೋದು ಅಂದ್ರೆ ನಿಮ್ಗೆ ಕೇಳ್ಬೋದು. ಸೊ ಅದನ್ನು ನೋಡ್ಕೊಡ್ರಿ. ಸ್ಯಾಕ್ರಿಫೈಸ್ ರೇಷೋನ ಆನ್ ಅಕೌಂಟ್ ಆಫ್ ಅಡ್ಮಿಷನ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ವಾಟ್ ಈಸ್ ದ ರಿಯಲೈಸೇಷನ್ ಅಕೌಂಟ್, ರಿಯಲೈಸೇಷನನ್ನು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಕೇಳ್ಬೋದು. ಕಂಪ್ಯಾರೇಟಿವ್ in the sense of horizontal. ನೆಕ್ಸ್ಟ್ ಪ್ರಾಫಿಟಬಿಲಿಟಿ ರೇಷೋ ಅಂತ ಹೇಳಿದಾಗ ಪರ್ಸೆಂಟೇಜ್. ರೇಷೋಗಳು ಏನೋ ಬಂದರೂ ಪರ್ಸೆಂಟೇಜನ್ನು ಇದನ್ನು ಮಾಡ್ಕೊಳ್ರಿ. ಸೊ ಕಂಪ್ಲೀಟಾಗಿ ಸಮ್ ಟೈಮ್ ಹೇಳೋಕ್ಕಾಗಲ್ಲ, ಥಿಂಕ್ ಮಾಡಿ ಹಾಕಬೇಕು. ಇದಿಷ್ಟು ಹೋದರೂ ಕ್ಲಿಯರ್ ಅವ, ಕೆಲವೊಂದಿಷ್ಟು ಹುಚ್ಚದಾವ, ಇದಿಷ್ಟು ಹೋದ್ರೆ ಎಲ್ಲ ಮುಗಿತು ಏನಂತೇಳಿ ಅನ್ನಬಾರ್ದು. ಇದೊಂದು ಪ್ರಯತ್ನ, ಇದರಲ್ಲಿ ಒಂದಿಷ್ಟು ಅಂಕಗಳು ಬರಬಹುದು ಅಷ್ಟೇ. ಹೌದಾ, ನೀವು ಪ್ರಯತ್ನ ಮಾಡ್ಬೇಕು ಇನ್ನೂ ಜಾಸ್ತಿ. ಓಕೆ. ನೆಕ್ಸ್ಟ್ ಕರೆಂಟ್ ಅಕೌಂಟ್ ಯಾವ್ದಾರ ಬರ್ತದ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ನಾವು ಕರೆಂಟ್ ಅಕೌಂಟ್ ನೋಡ್ತೀವಿ. ಎಕ್ಸಿಕ್ಯೂಟಿವ್ ಅಕೌಂಟನ್ನು ಯಾವ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಸತ್ತಾಗ. ಡಿಬೆಂಚರ್ ಅದಕ್ಕೆ ಸಂಬಂಧಪಟ್ಟದ. ಅಕ್ನಾಲೇಜ್ಮೆಂಟ್ ಡೆಟ್. ರಿಯಲೈಸೇಷನ್ ಅಕೌಂಟ್ ಅದಕ್ಕೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಗೇನ್ ರೇಷೋ ಯಾವ ಮಾಡ್ತೀವಿ ಅಂದ್ರೆ ರಿಟೈರ್ಮೆಂಟ್ ಟೈಮ್ದಾಗ ಮಾಡ್ತೀವಿ. ಇದು ನಿಮಗೆ ಕ್ಲಿಯರ್ ಆಗಲಿ. ಸೆಟ್ 9ಕ್ಕೆ ನಾವು ಏನು ಮಾಡೋಣ ಅಂದ್ರೆ ಹೋಗೋನು ಸ್ಯಾಕ್ರಿಫೈಸ್ ರೇಷೋನ ಯಾವ ಪ್ರಿಪೇರ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷೋ ಈಸ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಪಾರ್ಟ್ನರ್. ಎಕ್ಸಿಕ್ಯೂಟರ್ ಅಕೌಂಟ್ ಸತ್ತಾಗ. ವರ್ಟಿಕಲ್ ಕಾಮನ್ ಸೈಜ್. ಡಿಬೆಂಚರ್ ಅದಕ್ಕೆ ಸಂಬಂಧಪಟ್ಟದ. ಅಕ್ನಾಲೇಜ್ಮೆಂಟ್ ಆಫ್ ಡೆಟ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್. ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಸ್ವಲ್ಪ ಇವು 3 ಮೀನಿಂಗ್ಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಡ್ರಿ. ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಇದು ಲಾಸ್ಟ್ ಸೆಟ್ ಅದ. ಲಾಸ್ಟ್ ಸೆಟ್ಟನ್ನು ಇನ್ನೂ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಒಂದು ಸೆಕೆಂಡ್ ವಿಡಿಯೋ ಪ್ಲಾಸ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬಹಳ ಎಫರ್ಟ್ಸನ್ನು ಹಾಕಿ ಬಹಳ ಪ್ರೀತಿಯಿಂದ ತರಗತಿಗಳನ್ನು ಮಾಡ್ತೀವಿ. ಕಷ್ಟದಿಂದ ಮಾಡ್ಲಾಗ್ತಿಲ್ಲ, ಬಹಳ ಪ್ರೀತಿಯಿಂದ ಮಾಡ್ಲಾಕತ್ತೀವಿ, ನಿಮಗಾಗಿ ಮಾಡ್ಲಾಕತ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಡೀಡ್ ಎದಕ್ಕೆ ಸಂಬಂಧಪಟ್ಟದಂದ್ರೆ ರಿಟರ್ನ್ ಅಗ್ರಿಮೆಂಟ್. ರಿಟರ್ನ್ ಆ್ಯಂಡ್ ಓರಲ್ ಇತ್ತಪ್ಪ ಅಂದರೂ ಕರೆಕ್ಟೇ. ಕಂಪನೀಸ್ ಆ್ಯಕ್ಟ್ ಎಂಬ 2013. ಡಿವೆಂಚರ್ ಭಾಳ ಸಲ ಬರ್ತದೆ ನೋಡಿ, ಡಿವೆಂಚರ್. ಅಕ್ನಾಲೇಜ್ಮೆಂಟ್ ಆಫ್ ಡೆಟ್. ನೆಕ್ಸ್ಟ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಏನಾಗ್ತದೆ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಗ್ತದೆ. ಓಕೆ. ನೆಕ್ಸ್ಟ್ ಒಂದು ಉಳಿತಲ್ಲ, ವರ್ಟಿಕಲ್ ಅನಲೈಸಿಸ್ ಅಂದ್ರೆ ನಿಮ್ಗೆ ಗೊತ್ತದ, ಕಾಮನ್ ಸೈಜ್. ಹೌದಾ. ಸೊ ನಾನು ನಿಮಗೆ ಇನ್ನೂ ಹಲವಾರು 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಹೌದಾ. ಅಥವಾ ನೀವೇ ಟೆಲಿಗ್ರಾಮ್ಗೆ ಹೋಗಿ ಸರ್ಚ್ ಬಾಕ್ಸ್ನಾಗ PUC ಕಾಮರ್ಸ್ ಅಥವಾ PM ಸುರೇಶ್ ಅಂತೇಳಿ ಸರ್ಚ್ ಮಾಡಿದ್ರು ಬರ್ತದೆ. PUC ಕಾಮರ್ಸ್ ಬೈ PM ಸುರೇಶ್ ಅಂತೇಳಿ ಸರ್ಚ್ ಮಾಡಿರಿ, ನಿಮಗೆ ಡೈರೆಕ್ಟಾಗಿ ಟೆಲಿಗ್ರಾಮ್ ಸಿಗ್ತದೆ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.